ದೇಶ ಕಂಡ ಧೀಮಂತ ರಾಜಕಾರಣಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಇಹಲೋಕವನ್ನ ತ್ಯಜಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿ 2:30ಕ್ಕೆ ಅವರು ಇಹಲೋಕವನ್ನ ತ್ಯಜಿಸಿದ್ದು, ದೇಶ ಕಂಡ ಒಬ್ಬ ಧೀಮಂತ ನಾಯಕನನ್ನ ಕಳೆದುಕೊಂಡು ಕಣ್ಣೀರು ಇಡ್ತಾ ಇದೆ ಕರುನಾಡು. ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಗಣ್ಯಾತಿ ಗಣ್ಯರು ಪಡೆದಿದ್ದಾರೆ. ನಿನ್ನೆಯಿಂದ ಸಿಎಂ ಹಾದಿಯಾಗಿ ಡಿಸಿಎಂ ಆಗಿರಬಹುದು, ಸಚಿವರು, ಬಿಜೆಪಿ ನಾಯಕರು, ಎಲ್ಲರೂ ಕೂಡ ದರ್ಶನವನ್ನ ಪಡೆದಿದ್ದು, ಇನ್ನೇನು ಕೆಲವು ಕ್ಷಣಗಳಲ್ಲೇ ಸದಾಶಿವನಗರದಿಂದ ತೆರೆದ ವಾಹನದ ಮೂಲಕ ಹುಟ್ಟೂರು ಸೋಮನಹಳ್ಳಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. 8 ಗಂಟೆಯ ಬಳಿಕ ಅಂತಿಮ ಯಾತ್ರೆ ಶುರುವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳು. ದೇಶ ಕಂಡ ಧೀಮಂತ ರಾಜಕಾರಣಿಯನ್ನ ಕೊನೆ ಕ್ಷಣದಲ್ಲಿ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತ ಅಭಿಮಾನಿಗಳಾಗಿರ್ಬೋದು, ಅವರು ರಾಜಕೀಯ ಯಾರೆಲ್ಲ ಹಿತೈಷಿಗಳಿದ್ರು, ಅವ್ರನ್ನ ಯಾರೆಲ್ಲ ಇಷ್ಟಪಡ್ತಾ ಇದ್ರು, ಅವರ ರಾಜಕೀಯ ಹಾದಿಯನ್ನ. ಯಾಕಂದ್ರೆ ತುಂಬಾ ಜನರ ಬಾಯಲ್ಲಿರೋದೇ ಅದು ಎಸ್.ಎಂ. ಕೃಷ್ಣ ಅವರು ಕ್ಲೀನ್ ಹ್ಯಾಂಡ್ ಆಗಿದ್ರು. ಯಾವುದೇ ರೀತಿಯ ಕೆಸರರ ಚಾಟದ ರಾಜಕೀಯವನ್ನ ಮಾಡಿದವರೇ ಅಲ್ಲ. ಅವರಾಯ್ತು, ಅವರ ಅಧಿಕಾರ ಆಯ್ತು, ಅದನ್ನ ಜನರಿಗೆ ಏನ್ ಮಾಡ್ಬೇಕು, ಏನ್ ತಲುಪಿಸ್ಬೇಕು, ಆ ಹಾದಿಯಲ್ಲೇ ಇದ್ದಂಥವ್ರು. ಅವ್ರನ್ನ ಕಳ್ಕೊಂಡು ಬಹಳಷ್ಟು ದುಃಖ ಆಗ್ತಾ ಇದೆ ಅಂತ ನೀವೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ. ಸಿದ್ಧತೆ ಯಾವ ತರ ಆಗಿದೆ ಅಂತ್ಯಕ್ರಿಯೆಯಲ್ಲಿ ಅಂತ. ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಿದ್ಧತೆಗೆ ಎಲ್ಲಾ ರೀತಿಯ ತಯಾರಿ ಕೂಡ ನಡೆದಿದೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿ ವಿಧಾನದ ಕಾರ್ಯ ಕೂಡ ನಡೆಯುತ್ತೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ನಾಯಕ ಇಹಲೋಕವನ್ನ ತ್ಯಜಿಸಿದ್ದು, ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲಿ ವಿವಿಐಪಿಗಳಿಗಾಗಿರ್ಬೋದು, ವಿಐಪಿಗಳಿಗೆ, ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದ್ದು, ಸರಿಸುಮಾರು 2.5 ಎಕರೆ ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಸ್ಮಾರಕಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಲಿದ್ದು, ಅಲ್ಲೇ ಅವರ ಅಂತಿಮ ಯಾತ್ರೆ ಕೊನೆಗೊಳ್ಳುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ತೆರೆದ ವಾಹನಕ್ಕೆ ಹೂವಿನ ಮೂಲಕ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಇದೇ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಹುಟ್ಟೂರಿಗೆ ರವಾನೆಯಾಗುತ್ತೆ. ಟೌನ್ ಹಾಲ್, ಕೆಂಗೇರಿ, ಈ ರೀತಿ ಮುಖ್ಯ ಸ್ಥಳಗಳಲ್ಲಿ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗುತ್ತೆ. ಮೊದಲನೇದಾಗಿ ಸದಾಶಿವನಗರದಿಂದ ಹೊರಟ ನಂತರ ತಾಲೂಕಿನಾದ್ಯಂತ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಬೆಳಗ್ಗೆ 9:30ಕ್ಕೆ ಚನ್ನಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ, 10 ಗಂಟೆಗೆ ಮದ್ದೂರಿನ ತಲುಪತ್ತೆ. ಗಾಂಧಿ ಸರ್ಕಲ್ನಿಂದ ಅಂದ್ರೆ ಅಲ್ಲಲ್ಲಿ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಅದಾದ ನಂತರ 3 ರಿಂದ 5 ಗಂಟೆ ಒಳಗಾಗಿ ಅಂತಿಮ ವಿಧಿವಿಧಾನ ಕಾರ್ಯಗಳೆಲ್ಲವೂ ಕೂಡ ನಡಿಬೇಕು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೀಳ್ಕೊಡಲಾಗುತ್ತೆ ಎಸ್.ಎಂ. ಕೃಷ್ಣ ಅವರನ್ನು. ನಾ ಹೇಳ್ದಂಗೆ ಟೌನ್ ಹಾಲ್ ಆಗಿರ್ಬೋದು, ಚನ್ನಪಟ್ಟಣ, ಹಾಗೆ ಮದ್ದೂರಿನ ಸರ್ಕಲ್, ಈ ಎಲ್ಲಾ ಕಡೆಗಳಲ್ಲೂ ಕೂಡ ನಿನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೀವಿ, ನೀವಲ್ಲೆಲ್ಲ ಬಂದು, ಯಾಕಂದ್ರೆ ದಾರಿಯುದ್ದಕ್ಕೂ ಬಂದು ಯಾರು ಅಡ್ಡ ಹಾಕಬಾರ್ದು, ನಾವು ದರ್ಶನ ಪಡಿಬೇಕು. ಆ ಥರ ನಾವು ತಾಲೂಕುಗಳಲ್ಲಿ ಒಂದಷ್ಟು ಸರ್ಕಲ್ಗಳಲ್ಲಿ ನಿಲ್ಲಿಸ್ತೀವಿ, ಅಂತಿಮ ದರ್ಶನವನ್ನ ನೀವು ಅಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾ ರಾಮನಗರ, ಚನ್ನಪಟ್ಟಣ, ಟೌನ್ ಹಾಲ್, ಕೆಂಗೇರಿ, ಮದ್ದೂರು, ಇಲ್ಲೆಲ್ಲ ಸ್ಥಳ ನಿಗದಿಯಾಗಿದೆ. ಅಲ್ಲಿ ಒಂದು 10 ರಿಂದ 15-20 ನಿಮಿಷದವರೆಗೂ ಪಾರ್ಥಿವ ಶರೀರ ಇಡ್ಲಾಗತ್ತೆ. ಅಲ್ಲಿ ಅಂತಿಮ ದರ್ಶನವನ್ನ ಬಂದು ಮಾಡ್ಕೊಳ್ಬಹುದು. ಯಾರೆಲ್ಲ ಅಂತಿಮ ದರ್ಶನವನ್ನ ಪಡಿಬೇಕು ಎಸ್.ಎಂ. ಕೃಷ್ಣ ಅವರದ್ದು ಅಂತ ಅನ್ಕೊಂಡಿದ್ರೆ ಅವರೆಲ್ಲರೂ ಕೂಡ. ಇದೇ ವಾಹನ ಈಗ ತಯಾರಾಗಿರುವುದು. ತೆರೆದ ವಾಹನದಲ್ಲೇ ಮದ್ದೂರಿನ ಸೋಮನಹಳ್ಳಿವರೆಗೂ ಅಂತಿಮ ಯಾತ್ರೆ ಸಾಗುತ್ತೆ. ದಾರಿಯುದ್ದಕ್ಕೂ ಎಲ್ಲೂ ಕೂಡ ಸ್ಟಾಪ್ ಕೊಡಲ್ಲ, ನಾವು ಹೇಳಿದಂತ ಜಾಗವನ್ನ ಬಿಟ್ಟು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಎಲ್ಲೆಲ್ಲಿ ಯಾತ್ರೆ ಸಾಗುತ್ತೆ, ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ ಅಂತ. ಕೊನೆಯದಾಗಿ ಸೋಮನಹಳ್ಳಿಯಲ್ಲಿ ಕೂಡ ಒಂದಷ್ಟು ಹೊತ್ತು
ಯಾಕಂದ್ರೆ ಹುಟ್ಟೂರಿನ ಜನ ನಿನ್ನೆ ಅಲ್ಲಿ ಕಂಪ್ಲೀಟ್ ಆಗಿ ನಿನ್ನೆಯಿಂದ ಶೋಕದ ವಾತಾವರಣನೇ ಇದೆ ಅಂತ ಹೇಳ್ಬೋದು. ಮಡು ಕಟ್ಟಿದೆ ಸೋಮನಹಳ್ಳಿ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಎಲ್ಲರ ಮನೆ ಮುಂದೂ ಕೂಡ ಎಸ್.ಎಂ. ಕೃಷ್ಣ ಅವರ ಫೋಟೋಗೆ ಹೂವಿನ ಹಾರವನ್ನ ಹಾಕಿ ಪೂಜೆಯನ್ನ ಮಾಡಿ ಅಗಲಿದ ನಾಯಕನಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸೋಮನಹಳ್ಳಿ ಜನ, ಸುತ್ತಮುತ್ತಲ ಜನರಿಗೆ ಸೋಮನಹಳ್ಳಿಯಲ್ಲೇ ಒಂದು ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲೇ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಇನ್ನು ಕೋಡಿಹಳ್ಳಿ ಶ್ರೀಗಳು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ರಾಷ್ಟ್ರದ ನಾಯಕರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವರು, ಜನಹಿತ ರಾಷ್ಟ್ರಪ್ರಭುತಕ್ಕಂಥ ಎಸ್.ಎಂ. ಕೃಷ್ಣವರ ನಿಧನ ತುಂಬಲಾರದ ನಷ್ಟ. ಯಾಕೆಂದರೆ ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಗ ಅಲ್ಲಿ ಲೆಕ್ಚರ್ ಆಗಿದ್ದರು ಅವರು ಲಾ ಕಾಲೇಜಿನಲ್ಲಿ. ಮತ್ತು ಅನೇಕ ಸಾರಿ ಇಲ್ಲಿಗೆ 2-3 ಸತಿ ಬಂದಿದ್ದರು. ಉಪಮುಖ್ಯಮಂತ್ರಿ ಇದ್ದಾಗಲೂ ಬಂದಿದ್ದರು. ನೀವು ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳಿದ್ವಿ, ಆವಾಗಲೂ ಬಂದಿದ್ದರು. ರಾಜಕುಮಾರ್ ಅಪಹರಣ ಆದಾಗ ಕೆ.ಎಚ್. ಪಾಟೀಲ್ ಮಂತ್ರಿಗಳಿದ್ದಲ್ಲ, ಅವರು ಎಸ್.ಎಂ. ಕೃಷ್ಣ ಮನೆಗೆ ನಮ್ಮನ್ನು ಕರ್ಕೊಂಡೋಗಿದ್ರು. ಭಾಳ ಚಿಂತಾಕ್ರಾಂತ ಇದ್ರು ಗಂಡ ಹೆಂಡತಿ ಇಬ್ಬರು. ಆ ನಂತರ ಬರ್ತಾನೆ 100 ಎಡ್ಸಿದ ನಂತರ ಏನು ಭಯವಿಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಅವರಿಗೂ ನಮಗೂ ಒಂದು ನಿಕಟವಾದ ಪ್ರೀತಿ ವಾತ್ಸಲ್ಯ ಇತ್ತು. ಒಂದು ಬಾಂಬೆಯಲ್ಲಿ ಗವರ್ನರ್ ಇದ್ದಾಗ ನಾವು ಯಾತ್ಕ ಹೋದಾಗ ನಮ್ಮನ್ನು ಅವರೇ ಫೋನ್ ಮಾಡಿ ಕರೆಸ್ಕೊಂಡಿದ್ರು, ಬಹಳ ಮಾಡಿದ್ರು. ಅಂತಹ ಒಬ್ಬ ವ್ಯಕ್ತಿ ನಿಧನಾಗಿರುವುದು ಒಂದು ಸರ್ವ ಸಮಾಜದ ಕುಲಕ್ಕೂ ನಷ್ಟ. ರಾಷ್ಟ್ರಪ್ರೇಮಿಗಳು ಇವತ್ತು ಸರ್ಕಾರ ಏನಾದರೂ ಆರ್ಥಿಕ ಅವಲಂಬನೆ ಹೆಚ್ಚು ಮಾಡಿಕೊಂಡಿದೆ ಅಂದರೆ ಅದಕ್ಕೆ ಎಸ್.ಎಂ. ಕೃಷ್ಣವರ ದೂರದೃಷ್ಟಿಯೇ ಕಾರಣ ಅನ್ನೋ ಮಾತು. ರಾಷ್ಟ್ರದ ನಾಯಕ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಸಾಗುತ್ತೆ. ಎಲ್ಲ ಸಿದ್ಧತೆ ಕೂಡ ಅಂತಿಮ ಯಾತ್ರೆಗೆ ಮಾಡಿಕೊಳ್ಳಲಾಗಿದೆ. ಸೊ ಅಂತಿಮ ಯಾತ್ರೆ ಸಾಗುವ ದಾರಿಯುದ್ದಕ್ಕೂ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿದೆ. ಶಾಂತ ರೀತಿಯಾಗಿ ಎಲ್ಲರೂ ಕೂಡ ಬರಮಾಡ್ಕೊಳ್ಬೇಕು, ಅಂತಿಮ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಅಂತಿಮ ಕ್ರಿಯೆಯ ಸಮೀಪದಲ್ಲಿ ಈಗ ಇರೋದು ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಈ ಮಾರ್ಗದಲ್ಲೇ ಸಾಗುತ್ತೆ. ಕೊನೆಗೆ ಪಾರ್ಥಿವ ಶರೀರ ಸೋಮನಹಳ್ಳಿಗೆ ಹೋಗಿ ತಲುಪತ್ತೆ.